ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಇದೆ ರ್ಯಾಂಕ್ ಬಂದಿರೋದು. ಇದಕ್ಕೋಸ್ಕರ ನಾನು 6 ವರ್ಷದಿಂದ ಕಷ್ಟಪಟ್ಟಿದ್ದೀನಿ. ಇವತ್ತು ಅದು ನನ್ಸಾಯಿತು. ಇನ್ನೇನಿಲ್ಲ, ನಾನು ಬೇಸಿಕಲಿ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ತುಂಬ ಕನ್ಫ್ಯೂಷನ್ಸ್ ಇತ್ತು ನನ್ನ ಫ್ಯೂಚರಲ್ಲಿ ಏನು ಮಾಡಬೇಕು, ಏನು ಬಿಡಬೇಕು ಅಂತ. ಸೊ ಒಂದು ಟ್ರಯಲ್ ತೊಗೊಂಡೆ, ನಾನು ಯಾಕೆ ಕಾರ್ಪೊರೇಟ್ ಫೀಲ್ಡಿಗೆ ಹೋಗಬಾರ್ದು, ನನ್ನ ಕೈಲಾಗತ್ತೆ ಅಂತ ಹೇಳಿ ಒಂದು ಟ್ರೈ ಮಾಡಿದೆ. ಇದಕ್ಕೆ ಮೇನ್ ರೀಸನ್ ನನ್ನ ಅಣ್ಣ. ಅವನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವನು ಕುತ್ಕೊಂಡು ನನ್ನ ಜೊತೆ ರಿಸರ್ಚ್ ಮಾಡ್ದ, ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡಬೇಕು, ಇವಳು ಏನು ಮಾಡಿದ್ರೆ ಏನು ಸರಿ ಇರುತ್ತೆ ಅಂತ ಹೇಳಿಬಿಟ್ಟು ಅವನು ಕುತ್ಕೊಂಡು ರಿಸರ್ಚ್ ಮಾಡಿ, ನಾನು ಅವನು ಡಿಸ್ಕಸ್ ಮಾಡಿ ಕೊನೆಗೆ ನಾನು ಫೈನಲ್ ಡಿಸಿಷನ್ ಮಾಡಿದ್ದು BBA ಮಾಡಬೇಕಂತ. ಇದರಲ್ಲಿ ನನ್ನ ಲೆಕ್ಚರರ್ಸ್ ಮತ್ತು ನನ್ನ ಪ್ರಿನ್ಸಿಪಲ್ದು ಸಪೋರ್ಟ್ ತುಂಬಾ ಇದೆ. ಬಿಕಾಸ್ ಫಸ್ಟ್ ಡೇ ಬಂದು ಅವರು ಹೇಳಿದರು, ರ್ಯಾಂಕ್ ತೊಗೊಳ್ಬೇಕು ನೀನು, ಆ ನಂಬಿಕೆ ಇದೆ ನನಗೆ, ತೊಗೊಳ್ತೀಯ ಅಂತ ಒಂದು ಮಾತು ಹೇಳಿದರು. ಸೊ ಅವ್ರ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನನ್ನ ತಾಯಿ ತಂದೆ ಬಗ್ಗೆ, ನನ್ನ ಚಿಕ್ಕವಳಿಂದನೂ ಓದೋದ್ರಲ್ಲಿ ಯಾವತ್ತೂ ನಾನು ಬ್ಯಾಕ್ ಆಗಿಲ್ಲ. ಬಿಕಾಸ್ ಅವ್ರ ಸಪೋರ್ಟಿಂದ. ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ನನಗೆ ಇವತ್ತಿನ ತನಕ ಓದಿಸಿದ್ದಾರೆ. ಮುಂದೆನೂ ನಾನು ಓದ್ತೀನಂದರೆ ಓದಿಸ್ತಾರೆ, ಆ ನಂಬಿಕೆ ನನಗಿದೆ. ಆ್ಯಂಡ್ ನಾನು ಕೂಡ ಓದಿ ಅವ್ರನ್ನ ನಂಬಿಕೆನ ಉಳಿಸ್ಕೊಳ್ಬೇಕು ಆ್ಯಂಡ್ ಉಳಿಸ್ಕೊತೀನಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಮೊದಲು ನನ್ನ ಮಗಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಒಬ್ಬಳು ಟೀಚರು, ಖಾಸಗಿ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಲವಾರು ಮಕ್ಕಳಿಗೆ ನಾನು ಶಿಕ್ಷಣವನ್ನು ಕೊಡ್ತಾ ಇರೋದ್ರಿಂದ ನನ್ನ ಮಗಳ ಕಡೆ ನಾನು ಗಮನ ಕೊಡ್ತಿಲ್ವೇನೋ ಅಂದ್ಕೊಂಡೆ. ಆದರೆ ಇವಾಗ ಅನ್ನಿಸ್ತಾ ಇದೆ, ಅವಳೇ ಒಂದು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು, ಅಮ್ಮ ನಾನು ಕೊಡ್ತೀನಿ ನಿನಗೆ, ಯಾಕಂದರೆ 10th PUನಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದ್ಲು. ಆದರೆ ಕಾರಣಾಂತರದಿಂದ ಅವಳಿಗೆ ಆಗಲಿಲ್ಲ. ಈ ವರ್ಷ ಅದನ್ನು ಅವಳು ನಮಗೆ ಸಹಕಾರ ಮಾಡಿಕೊಟ್ಟಿದ್ದಾಳೆ. ಹಾಗಾಗಿ ಅವಳಿಗೆ ನಾನು ಮೊದಲು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾಲೇಜಿಗೆ, NES ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ಬೋದು ಅಥವಾ ಲೆಕ್ಚರರ್ಗಳಾಗಿರ್ಬೋದು, ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.